ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಆರೋಪಿಯ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ವಿವಾದಿತ ಪೋಸ್ಟ್ ಮಾಡಿದ್ದ ಸತೀಶ್ಗೆ ಬೇಲ್ ಸಿಗುತ್ತಾ? ಹಾಗಾದ್ರೆ ಈ ಮೈಸೂರಿನ ಉದಯಗಿರಿ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೋ ವಿವಾದವನ್ನು ಸೃಷ್ಟಿ ಮಾಡಿದ್ದ, ಪ್ರಚೋದನೆಯನ್ನು ಕೊಟ್ಟಿದ್ದ ಆರೋಪಿ ಸತೀಶ್, ಆತನಿಗೆ ಜಾಮೀನು ಸಿಗುತ್ತಾ ಅಥವಾ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗುತ್ತಾ? ಶನಿವಾರ ವಾದ ಮಂಡನೆ ಮಾಡಿದರು ಸರ್ಕಾರಿ ಅಭಿಯೋಜಕರು. ಮತ್ತಷ್ಟು ವಾದ ಮಂಡನೆಗೆ ಕಾಲಾವಕಾಶ ಕೇಳಿದರು ಸರ್ಕಾರಿ ಪರ ವಕೀಲರು. ಶನಿವಾರಕ್ಕೆ ವಿಚಾರಣೆಯನ್ನು ಕೋರ್ಟ್ ಮುಂದೂಡಿತ್ತು. ಆರೋಪಿ ಸತೀಶ್ ಪರ ವಕೀಲ ಭಾಸ್ಕರ್ ವಾದವನ್ನು ಮಂಡಿಸಿದರು. ಬಂಧನ ಸಂಬಂಧ ಕೋರ್ಟ್ಗೆ ಪೊಲೀಸರು ಸರಿಯಾದ ಸಾಕ್ಷಿಯನ್ನು ಸಲ್ಲಿಸಿಲ್ಲ. ಹೇಗೆ ಒಂದು ಧರ್ಮದ ಧಾರ್ಮಿಕ ಭಾವನೆಗೆ ಧಕ್ಕೆ ಎಂಬುದು ಇಲ್ಲಿವರೆಗೂ ತಿಳಿಸಿಲ್ಲ ಇವರು. ಪೊಲೀಸರು ಈಗಾಗಲೇ ಆರೋಪಿ ವಿಚಾರಣೆ ಮುಗಿಸಿದ್ದಾರೆ. ಪೋಸ್ಟ್ ಹಾಕಲಾಗಿದೆ ಎನ್ನಲಾದ ಫೋನ್ ಕೂಡ ಸೀಸ್ ಮಾಡಿದ್ದಾರೆ. ಹಾಗಾಗಿ ಸತೀಶ್ಗೆ ಜಾಮೀನು ನೀಡುವಂತೆ ವಾದವನ್ನು ಮಂಡಿಸಿದ್ರು. ಬಟ್ ಈಗ ಇವತ್ತು ಮತ್ತೆ ಅದು ಅರ್ಜಿ ವಿಚಾರಣೆ ನಡೆಯುತ್ತೆ. ಯಾಕಂತ ಹೇಳಿದ್ರೆ ಮೊನ್ನೆ ನಡೆದಂಥ ವಾದ ಪ್ರತಿವಾದ ಗಮನಿಸಿದಾಗ ಸರ್ಕಾರಿ ಪರ ವಕೀಲರು ಕೂಡ ವಾದವನ್ನು ಮಂಡಿಸಿದರು ಸಮರ್ಥವಾಗಿ. ಅಂದರೆ ಶಾಂತಿ ಸುವ್ಯವಸ್ಥೆ ಕಾಪಾಡುವಂತಹ ಪ್ರಯತ್ನವನ್ನು ಈ ಸತೀಶ್ ಮಾಡಿದ್ದಾನೆ. ಅಲ್ಲಿ ಅರವಿಂದ್ ಕೇಜ್ರಿವಾಲು, ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್ ಅವರು ಒಂದು ಅರಬೆತ್ತಲೆ ಫೋಟೋ ಹಾಕಿ, ಜೊತೆಗೆ ಆ ಒಂದು ಮುಸ್ಲಿಂ ಧರ್ಮದ ಧರ್ಮಗುರುಗಳ ಬಗ್ಗೆ ಉರ್ದು ಭಾಷೆಯಲ್ಲಿ ಅವಹೇಳನ ರೀತಿಯಲ್ಲಿ ಬರೆದಿದ್ದಾರೆ ಅನ್ನುವಂಥ ಒಂದು ಪೋಸ್ಟು ವೈರಲ್ ಆಗಿತ್ತು. ಹಾಗಾಗಿ ಈಗ ಸತೀಶ್ ಏನಿದ್ದಾರೆ ಆತನಿಗೆ ಜಾಮೀನು ಸಿಗುತ್ತಾ ಅಥವಾ ಮತ್ತೆ ಜೈಲೇ ಗತಿಯಾಗುತ್ತಾ? ಈಗ ಅವ್ರ ಪರವಾಗಿ ಸತೀಶ್ ಪರವಾಗಿ ವಕೀಲರು ಕೇಳಿದ್ದು, ನಿಮಗೆ ಇಲ್ಲಿ ಧರ್ಮ ನಿಂದನೆ ಆಗಿದೆ, ಅಖಿಲೇಶ್ದು, ಕೇಜ್ರಿವಾಲ್ದು ಮತ್ತು ರಾಹುಲ್ ಗಾಂಧಿಯವ್ರ ಫೋಟೋ ಹಾಕಿಬಿಟ್ರೆ ಹೆಂಗೆ ಧರ್ಮವನ್ನು ಅವಹೇಳನ ಮಾಡ್ದಂಗೆ ಆಯಿತು? ಕಾರಣ ಏನು? ಆಯ್ತಪ್ಪ, ಒಂದು ಧರ್ಮದ ವಿರುದ್ಧ ಈತ ಪೋಸ್ಟ್ ಮಾಡಿದ್ದಾನೆ ಅನ್ನೋದಕ್ಕೆ ಏನು ಕಾರಣ ಇದೆ? ಅಲ್ಲಿ ಉಲ್ಲೇಖವನ್ನು ಮಾಡಿದ್ದಾನಾ? ಯಾವ ರೀತಿಯಾಗಿ ತನಿಖೆಯನ್ನು ಮಾಡಿದ್ದಾರೆ ಪೊಲೀಸರು? ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡಿದರು ಸತೀಶ್ ಪರವಾದಂಥ ವಕೀಲರು. ಶನಿವಾರಕ್ಕೆ ಮುಂದೂಡಿಕೆಯನ್ನು ಮಾಡಲಾಗಿತ್ತು. ಈಗ ಮತ್ತೆ ಅರ್ಜಿ ವಿಚಾರಣೆಗೆ ಬರೆಯುತ್ತೆ. ಬೇಲ್ ಸಿಗುತ್ತಾ ಮತ್ತೆ ಜೈಲು ಗತಿನ ಅನ್ನೋದು ಗೊತ್ತಾಗುತ್ತೆ.